ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಕಿಟ್ ಚಾನಲ್. ಸೊ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಕಾರ್ದು ಬ್ಯಾಟ್ರಿ ಹೇಗೆ ಚೇಂಜ್ ಮಾಡಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಯೂಶ್ವಲಿ ನಮಗೆ ಏನಾದರೂ ಬ್ಯಾಟ್ರಿ ಲೋ ಇದ್ದರೆ ಕಾರ್ ಡ್ಯಾಶ್ಬೋರ್ಡಲ್ಲಿ ನಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಅವಾಗ ನಾವು ಒಂದು ಬ್ಯಾಟ್ರಿ ತೊಗೊಂಡು ಆ ಬ್ಯಾಟ್ರಿನ ಈ ಕೀಯಲ್ಲಿ ಹೇಗೆ ಚೇಂಜ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯೂಶ್ವಲಿ ಇದು ಏನಂತ ದೊಡ್ಡ ಕೆಲಸ ಏನಲ್ಲ, ಬಟ್ ಗೊತ್ತಿಲ್ಲದಿರೋರಿಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂತ ನಾನು ಮಾಡ್ತಾಯಿದ್ದೀನಿ. ನಾನಿವಾಗ ಇದು ಟೊಯೋಟಾ ಅರ್ಬನ್ ಕ್ರೂಸರ್ದು ಕೀನ ಬ್ಯಾಟ್ರಿ ಚೇಂಜ್ ಮಾಡ್ತೀನಿ. ದ ಸೇಮ್ ಕೀ ಬ್ರೀಝಾಗಿ ಕೂಡ ಉಪಯೋಗ ಆಗುತ್ತೆ. ಸೊ ಪ್ಯಾಟ್ರನ್ ಇದೆ, ಜಸ್ಟ್ 5 ಮಿನಿಟ್ಸಲ್ಲಿ ನೀವು ಬ್ಯಾಟ್ರಿ ಚೇಂಜ್ ಮಾಡ್ಕೋಬೋದು. ನೋ ನೀಡ್ ಟು ಗೋ ಫಾರ್ ಶೋರೂಮ್ಗೆ ಹೋಗ್ಬಿಟ್ಟು ಚೇಂಜ್ ಮಾಡಬೇಕು ಅಂತ ಏನಿಲ್ಲ. ಸೊ ಅದನ್ನ ಹೇಗೆ ಮಾಡ್ತಾನೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಸೊ ಇದು ಕಾರ್ದು ಕೀ, ರಿಮೋಟ್ ಕೀ. ಸೊ ಇದನ್ನು ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ, ಫಸ್ಟ್ ಇದನ್ನು ರಿಮೂವ್ ಮಾಡಬೇಕು, ಕೀನ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ಬೋದು ಒಂದು ಚಿಕ್ಕ ಇದಿದೆ, ನಾಚ್ ಇದೆ. ಸೊ ಈ ನಾಚಲ್ಲಿ ನಾವು ನಿಧಾನಕ್ಕೆ ಇದನ್ನ ಈ ಥರ ಸ್ಕ್ರೂ ಡ್ರೈವರ್ ತೊಗೊಂಡು ಜಸ್ಟ್ ಇಲ್ಲಿ ನಿಂತ್ಕೊಂಡು ಜಸ್ಟ್ ಹಿಂಗೆ ಫ್ಲಿಪ್ ಮಾಡಿದ್ರೆ ಸಾಕು, ನಮ್ಗೆ ಇಲ್ಲೊಂದು ಗ್ಯಾಪ್ ಫಾರ್ಮ್ ಆಗುತ್ತೆ ನೋಡಿ, ಈ ಥರ ಗ್ಯಾಪ್ ಫಾರ್ಮ್ ಆಗುತ್ತೆ. ಸೊ ಅದನ್ನು ನೀಟಾಗಿ ಇದನ್ನು ತೆಕ್ಕೊಂಡಿದ್ದ ತಕ್ಷಣ ಈ ಥರ ನಿಧಾನಕ್ಕೆ ಬಿಡಿಸ್ಕೋಬೇಕು. ಪ್ಲಾಸ್ಟಿಕ್ ಆಗಿರೋದ್ರಿಂದ ನಾವು ಕೇರ್ಫುಲ್ಲಾಗಿ ಮಾಡ್ಕೊಳ್ಳೋದು ಬೆಸ್ಟು. ಸೊ ಇದನ್ನು ಸ್ಕ್ರೂ ಡ್ರೈವರ್ ಹೆಲ್ಪ್ ತೊಗೊಂಡು ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದ್ರೆ ಸಾಕು, ನಮಗೆ ಕೀ ಓಪನ್ ಆಗುತ್ತೆ. ಲೈಕ್ ಈ ಅಪ್ಪರ್ ಪಾರ್ಟ್ ಏನಿರುತ್ತೋ ಈ ಅಪ್ಪರ್ ಪಾರ್ಟ್ನ ನಮಗೆ ಓಪನ್ ಆಗುತ್ತೆ ನೋಡಿ. ಇವಾಗ ನಾನು ಇದನ್ನು ಜಸ್ಟ್ ಹಿಂಗೆ ಫ್ಲಿಪ್ ಮಾಡಿದ ತಕ್ಷಣ ನನಗೆ ಈ ಥರ ಕೀ ಓಪನ್ ಆಗುತ್ತೆ. ಸೊ ಇನ್ನು ನೀವು ನೋಡ್ಬೋದು, ಇಲ್ಲಿ ನನಗೆ ಕೀ ಕಾಣಿಸ್ತಿದೆ, ಬ್ಯಾಟ್ರಿ ಕೀ ಕಾಣಿಸ್ತಿದೆ. ಸೊ ಇದನ್ನು ನಾವು ಏನು ಮಾಡಬೇಕು ಅಂದರೆ, ಜಸ್ಟ್ ಈ ಥರ ತೊಗೊಂಡು ಇರೋ ಆ ಓಲ್ಡ್ ಎಕ್ಸಿಸ್ಟಿಂಗ್ ಬ್ಯಾಟ್ರಿನ ರಿಮೂವ್ ಮಾಡಬೇಕು. ಅದಕ್ಕೂ ನಿಧಾನಕ್ಕೆ ಮಾಡಬೇಕು. ಈ ಥರ ರಿಮೂವ್ ಮಾಡಿದ್ಮೇಲೆ ಈ ಓಲ್ಡ್ ಎಕ್ಸಿಸ್ಟಿಂಗ್ ಬ್ಯಾಟ್ರಿನ ಆಚೆಗೆ ಬಿಸಾಕ್ಬೋದು, ಡಿಸ್ಪೋಸಲ್ ಮಾಡ್ಬೋದು. ಸೊ ಇದನ್ನು ಪಕ್ಕಕ್ಕೆ ಇಡ್ತೀನಿ. ಸೊ ನಾನೇನು ಮಾಡಿದ್ದೀನಿ ಅಂದರೆ, ಡ್ಯುರಾಸೆಲ್ ತೊಗೊಂಡಿದ್ದೀನಿ. ಸೊ ಡ್ಯುರಾಸೆಲ್ದು ಕಾರ್ದು ಕೂಡ ನಮಗೆ ಬ್ಯಾಟ್ರಿ ಸಿಗುತ್ತೆ. ಸೊ ಡ್ಯುರಾಸೆಲ್ ಈಸ್ ಗುಡ್ ಬ್ರ್ಯಾಂಡ್ ಅಲ್ಲ. ಸೊ ಅದಕ್ಕೆ ನಾನು ಡ್ಯುರಾಸೆಲ್ ಬ್ಯಾಟ್ರಿ ತೊಗೊಂಡಿದ್ದೀನಿ. ಇದನ್ನು ನಾನೇನು ಮಾಡ್ತೀನಿ, ಈ ಕಾರ್ ಕೀಗೆ ಮೌಂಟ್ ಮಾಡ್ತೀನಿ. ಫಸ್ಟ್ ಇದನ್ನು ರಿಮೂವ್ ಮಾಡ್ಕೊಳ್ಳೋಣ. ನಾನು ಇದನ್ನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಡ್ಯುರಾಸೆಲ್ ನಿಮಗೆ ಎಲ್ಲ ಬ್ರ್ಯಾಂಡದು ಸಿಗುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ಸೊ ಈ ಥರ ರಿಮೂವ್ ಮಾಡ್ಕೋಬೇಕು. ರಿಮೂವ್ ಮಾಡ್ಕೊಂಡು ಇದೊಂದು ಟ್ಯಾಬ್ಲೆಟ್ ಥರ ಇರುತ್ತೆ. ಸೊ ಈ ಅಪ್ಪರ್ ಪಾರ್ಟ್ ಏನಿರುತ್ತೋ ಇದು ಡ್ಯುರಾಸೆಲ್ದು, ಈ ಅಪ್ಪರ್ ಪಾರ್ಟ್ ಏನಿರುತ್ತೋ ಇದನ್ನು ಮೇಲೆ ಇಡಬೇಕು. ಮೇಲೆ ಇಟ್ಟು ಜಸ್ಟ್ ಜೆಂಟಲ್ ಪ್ರೆಸ್ ಮಾಡಿದ್ರೆ ಸಾಕು, ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನೋಡಿ ಅಷ್ಟೇ ನೋಡಿ, ಈ ಸಲ ಪ್ರೆಸ್ ಮಾಡಿದ್ರೆ ಬ್ಯಾಟ್ರಿ ಕುತ್ಕೊಳ್ಳುತ್ತೆ. ಸೊ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೀಟಾಗಿ ಕೂತ್ಕೊಂಡಿದೆ. ಚೆಕ್ ಮಾಡ್ತಾನೆ ಎಲ್ಲಾದರೂ ಇದೆ ಲೂಸ್ ಇದೆ ಅಂತ, ಏನೂ ಇಲ್ಲ. ಸೊ ಆಮೇಲೆ ಏನು ಮಾಡ್ತೀರಾ, ಈ ಕ್ಯಾಪ್ ಇರುತ್ತಲ್ಲ, ಈ ಕ್ಯಾಪ್ನ ನಿಧಾನಕ್ಕೆ, ಸೊ ಆಮೇಲೆ ಈ ಕ್ಯಾಪ್ನ ಜಸ್ಟ್ ಹಿಂಗೆ ಇಟ್ಕೊಂಡು ಪ್ರೆಸ್ ಮಾಡಿ, ಈ ಥರ ಸೌಂಡ್ ಬರುತ್ತೆ ನಿಮಗೆ. ನೀಟಾಗಿ ಕೂತ್ಕೋಬೇಕು ಅಷ್ಟೇ. ಸೊ ಕಾರ್ದು ಕೀದು ರೆಡಿ ಆಗಿದೆ ನೋಡಿ, ಎಲ್ಲೂ ಗ್ಯಾಪ್ ಇಲ್ಲ. ಸೊ ಏನು ಮಾಡ್ತೀನಿ, ನೆಕ್ಸ್ಟ್ ಅದರ ಕೀನ ಅದರಲ್ಲಿ ಮೌಂಟ್ ಮಾಡಿಬಿಡ್ತೀನಿ. ಅಷ್ಟೇ.
ಸೊ ಈ ಥರ ಮಾಡಿದ್ರೆ ಈಸಿಯಾಗಿ ನೀವು ನಿಮ್ಮ ಕಾರ್ದು ಕೀದು ಬ್ಯಾಟ್ರಿ ಚೇಂಜ್ ಮಾಡ್ಕೋಬೋದು. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್.